ಖಾಸಗಿ ಒಂದಿಷ್ಟೇನು ಕಾಳಜಿ ವಹಿಸ್ತಾರೆ ಬೇಸಿಕ್ಕಾಗಿ ಬಸ್ ಆರಂಭ ಅಂತದಲ್ಲ. ಆದ್ರೆ 8th 9th 10th ಬಂದಾಗ ಈ ಖಾಸಗಿಯಲ್ಲೂ ಸಹಿತ ಭಾಳ ಕಷ್ಟ. ಯಾಕಂದ್ರೆ ಅಧಿಕಾರಿಗಳೆಲ್ಲ ಕೆಲಸ ಹೋಗ್ಬೇಕಾರೆ ಆದ್ರೆ ಅಧಿಕಾರಿಗಳು ಕೆಲಸವ್ರಲ್ಲ ರೀ. ಅಧಿಕಾರಿಗಳು ನೀವು ಕೆಲಸ ಮಾಡಲಿ ಅಂತ ಹೇಳೋರು ಅಷ್ಟೇ. ಮಾಡಲಿಕ್ಕಪ್ಪ ಅಂದ್ರೆ ಕೆಲವೊಂದು ಸಲಹೆ ಏನು ತೊಗೊಂಡು ಮಾಡಿ ಮುಚ್ಚುಗಿ ಅಂತ ಕೆಲಸಗಳು ಮಾಡ್ತಿರ್ತಾರೆ. ಇದು ಭ್ರಷ್ಟಾಚಾರ ಅಂತ ಎಲ್ಲ ಕಡೆ ಆವರಿಸಿಬಿಟ್ಟದ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಇದನ್ನು ಓಪನ್ ಸೆಕ್ರೆಟರೀಸ್. ನಾ ಈ ಒಂದು ವಿಷಯ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರಿಲ್ಲ, ಇರುವ ಕಡಿಮೆ ಸಾರಿಗಳು ಅದು ಖಾಸಗಿಯಲ್ಲೂ ಸಹಿತ ಬೇಸಿಕ್ ಚೆನ್ನಾಗಿರ್ತದೆ. 5ನೇ 6ನೇ ತನಕ ಬೇಡ 7ನೇ ತನಕ. ಅದರ ನಂತರದಲ್ಲಿ ಅಲ್ಲಿಯೂ ಸರಿಯಾಗಿಲ್ಲ. ಯಾಕೆಂದರೆ ಮುಖ್ಯವಾಗಿ 2 ವಿಷಯಗಳು ಭಾಳ ಮಹತ್ವದ್ದು ಒಬ್ಬ ವಿದ್ಯಾರ್ಥಿ ಬೇಕಾಗಿದ್ದು. ಒಂದು ಭಾಷೆ ಮೊದಲದಾಗಿ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ. ಹಿಂದಿನೂ ಬೇಕಿಲ್ಲ ಅಂತಲ್ಲ, ಆದರೆ ಹಿಂದಿ ಸರಳವಾಗಿ ಬರ್ಬೋದು ರೀ. 2 ಭಾಷೆಗಳು ಬಂದು ಹಿಂದಿ ಸರಳವಾಗಿ ಬರ್ತದೆ ಅಂತ ಒಂದು ಸಾಮಾನ್ಯ ಕಲ್ಪನೆ ಅಥವಾ ವಾಸ್ತವ. ಇಂಗ್ಲೀಷಿಗೆ ಅದರ ವ್ಯಾಕರಣ ಸಿಸ್ಟಮ ನಿಮಗೆ ಗೊತ್ತದ, ಬಿಡಿಸೋಳ ಅವಶ್ಯಕತೆ ಇಲ್ಲ. ಕರ್ತೃ ಆದ ತಕ್ಷಣ ಅಲ್ಲಿ ಏನು ಬರ್ತದೆ, ವರ್ಬ್ ಬರ್ತದೆ. ಕನ್ನಡದಲ್ಲಿ ಹಂಗಲ್ಲ, ಕರ್ಮ ಪದ ಬರ್ತದೆ, ಲಾಸ್ಟಿಗೆ ವರ್ಬ್ ಬರ್ತದೆ. ಈ ಸಿಸ್ಟಮ್ದಾಗ ಭಾಳ ಮಕ್ಕಳಿಗೆ ಜಲ್ದಿ ಹತ್ತದಲ್ಲ ಇಂಗ್ಲೀಷ್. ಕನ್ನಡ ಬಗ್ಗೆನೂ ಅಷ್ಟೇ, ಕನ್ನಡ ಸರಿಯಾದ ಸಮಯದಲ್ಲಿ ಕಲಿಸ್ಬೇಕಾಗ್ತದೆ. ಮೊದಲದಾಗಿ ದುಂಡಾಗಿ ಬರೆಯುವಂಥದ್ದು, 2ನೇದಾಗಿ ಮಿಸ್ಟೇಕ್ ಇಲ್ಲದೆ ಬರೆಯುವಂಥದ್ದು, ಕಾಗುಣಿತಗಳ ಮಿಸ್ಟೇಕ್ ಇಲ್ಲದೆ ಬರೆಸುವಂಥದ್ದು. ಈ ಭಾಷೆ ಮೊದಲದು 1, 2, 3, 4ನೇ ತರಗತಿಯೊಳಗೆ ಬಂದುಬಿಡ್ಬೇಕು. ಇಂಗ್ಲೀಷು ಅಷ್ಟೇ. ಆ ಸಂದರ್ಭದಲ್ಲೇ ಏನಾಗ್ತದಪ್ಪ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಕಲಿಕೆಗಳು ಚೆನ್ನಾಗಿರ್ತದೆ, ಸ್ಟ್ರೆಸ್ ಕೊಟ್ಟು ಕಲಿಸ್ತಾರೆ. ಯಾಕೆ ಹಿಂಗಾಗ್ತದಪ್ಪ ಅಂತಂದ್ರೆ ಪ್ರೈವೇಟ್ಗಳಲ್ಲೇ ಅಂತ ತಜ್ಞ ಏನಪ್ಪ ಅಂತಂದ್ರೆ ಶಿಕ್ಷಕರು ಸಿಗೋದು ಭಾಳ ಕಷ್ಟ. ಅವ್ರು ಕೊಡೋದು 3-4 ಸಾವಿರ ಪೇಮೆಂಟ್ ಕೊಡ್ತಿರ್ತಾರೆ, 4-5 ಸಾವಿರ 6 ಸಾವಿರ. ಇತ್ತೀಚೆಗೇನು 7 ಸಾವಿರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ಇಸ್ಕೊಂಡವ್ರು ಮಾತ್ರ ನಾನು ಯಾರನ್ನ ಭೇಟಿ ಆಗಿಲ್ಲ. ಹೀಗಾಗಿ ಪ್ರೈವೇಟ್ದಾಗ ಏನಾಗಿಬಿಡ್ತಪ್ಪ ಅಂದ್ರೆ 5-6ನೇ ತನಕ ಚೆನ್ನಾಗಿ ಬರ್ತಾವೆ. ಆದರೆ ಇಲ್ಲಿ ಮುಖ್ಯ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ 8th 9th 10th ಪ್ರೈವೇಟ್ದಾಗ ಹುಡುಗರು ಶಾಣೆ ಆಗೋದು ದಡ್ಡ ಆಗ್ತಾರೆ. ಮ್ಯಾಥ್ಸ್ ಮತ್ತು ಸೈನ್ಸಾಗಿ. ಯಾಕಂದ್ರೆ ಮ್ಯಾಥ್ಸ್ ಕಲಿಸುವಂಥ ಟೀಚರ್ಗಳು ಯಾರು ಇವರು 5-6 ಸಾವಿರಕ್ಕೆ 10 ಸಾವಿರಕ್ಕೆ ಬಂದು ಕೆಲಸ ಮಾಡೋದಿಲ್ಲ. ಗೌರ್ಮೆಂಟ್ಗೆ ಹೋಗಿಬಿಡ್ತಾರೆ ಅವರು. ಮ್ಯಾಥ್ಸ್ ಟೀಚರ್ಗಳು ಸಿಗೋದು ಭಾಳ ಕಷ್ಟ ಅದ, ಮ್ಯಾಥ್ಸ್ ಮತ್ತು ಸೈನ್ಸ್. ಹೀಗಾಗಿ ಪ್ರೈವೇಟ್ದಲ್ಲೇ ಆ ಮಕ್ಕಳು ವೀಕ್ ಆಗಿಬಿಡ್ತಾರೆ. ಜೊತೆಗೆ ಇಂಗ್ಲೀಷ್ ಮಾಧ್ಯಮ ಹೆಚ್ಚಿರೋದ್ರಿಂದ ಇಂಗ್ಲೀಷ್ನಲ್ಲಿ ಕಲಿಸುವಂಥ ಎಬಿಲಿಟಿ ಇದ್ದಂಥವ್ರು ತಂದ್ರೆ ಭಾಳ ಕಡಿಮೆ ಇದ್ದಾರೆ ಇಲ್ಲ. ಹೀಗಾಗಿ